ಇವತ್ತಿಂದು ಪ್ರೆಸ್ ಮೀಟ್ ಕರೆದಿದ್ದು ರೀಸನ್ ಏನಂದರೆ 371 ಆರ್ಟಿಕಲ್ ಬಗ್ಗೆ, 371 ಆರ್ಟಿಕಲ್ ಜೆ ಬಗ್ಗೆ. ನಮ್ಮದು ಬೀದರ್ ಡಿಸ್ಟಿಕ್ ಆಗಲಿ ಗುಲ್ಬರ್ಗ ಡಿಸ್ಟಿಕ್ ಆಗಲಿ ಹಿಂದುಳಿದ ಪ್ರದೇಶ ಅಂತ ಇದೆ. ಮುಂಚೆಯಿಂದನೇ ಹಿಂದುಳಿದು ಬ್ಯಾಕ್ವರ್ಡು ಇದೇ ಒಂದಿತ್ತು. ಒಂದು 10 ವರ್ಷ ಕೆಳಗಡೆ ಇದ್ರ ಬಗ್ಗೆ ಹೋರಾಟ ಮಾಡಿ ಎಲ್ಲ ಮಾಡಿ 371 ಆರ್ಟಿಕಲ್ ಜೆ ನಮ್ಗೆ ಇಂಪ್ಲಿಮೆಂಟ್ ಮಾಡಿಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರ ಆಗಿದ್ದು ಹಾಗೆ ಈಗ 10 ವರ್ಷದಲ್ಲಿ ಇವಾಗ ಇನ್ನೂ ಇಂಪ್ಲಿಮೆಂಟ್ ಆಗಿ ಇವಾಗ ಜಾರಿಗೆ ಬರ್ತಾ ಇದೆ. ಅದರಲ್ಲಿ ಹಸಿರು ಪ್ರತಿಷ್ಠಾನ ಅಂತ ಒಂದು ಆರ್ಗನೈಸೇಷನ್ ಬ್ಯಾಂಗ್ಳೂರಿಂದ ಹುಟ್ಕೊಂಡು ಇದಕ್ಕೆ ಅಗೇನ್ಸ್ಟ್ ಮಾಡ್ತಾರೆ. 24 ಜಿಲ್ಲೆಗಳಿಗೆ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವ್ರು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ವರ್ಷ ಅವ್ರಿಗೆ ಏನು ಅನ್ಯಾಯ ಆಗಿ ಒಳ್ಳೇದಾಗಿದ್ದು ಯಾವತ್ತೂ ಅವ್ರು ಹೇಳಿಲ್ಲ. ಮತ್ತೊಂದು ಹೇಳ್ತೀನಿ, ಅವ್ರು ಅನ್ಯಾಯ ಅಂತ ಹೇಳಿ ಇದು ವರ್ಡ್ಗೋಸ್ಕರ ಕಾವೇರಿದು ಏನಾದ್ರು ಬರುತ್ತೆ ಅಲ್ಲೆಲ್ಲೋ ಆಗ್ತಾ ಇರ್ತದೆ, ನಾವಿಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಬಟ್ ನಮಗೇನಾದ್ರು ಸಿಕ್ಕಿತ್ತು ಅವ್ರು ಕಸ್ಕೋಬೇಕಂತ ನಡೀತಾ ಇದೆ. ಅದಕ್ಕೆ ಉದಾಹರಣೆ ಅಂದರೆ ಮೊನ್ನೆ ಎಚ್ ಕೆ ಪಾಟೀಲ್ ಅವರು ಒಂದು ಲೆಟರ್ ಕೊಟ್ಟಿದ್ದು ಮುಖ್ಯಮಂತ್ರಿಗೆ, ಏನು ನೇಮಕಾತಿಗಳು ನಡೀತಾ ಇದೆ ಅದು ನಿಲ್ಲಿಸ್ರಿ ಅಂತ ಹೇಳಿಕೊಟ್ಟಿದ್ದು. ಅದಕ್ಕೆ ಅಗೇನ್ಸ್ಟ್ ಆಗಿ ನಮ್ಮದು ಎಚ್ ಕೆ ಸೊಸೈಟಿ ಅಧ್ಯಕ್ಷರಾದ ನಮೋಶಿ ಅವರು ಅದಕ್ಕೆ ಪ್ರತಿರೋಧ ತೋರಿಸಿದ್ದಾರೆ. ಅದಕ್ಕೆ ಇಂಪ್ಲಿಮೆಂಟ್ ಆಗಬಾರ್ದು ಅಂಥೇಳಿ ಲೆಟರ್ ಕೊಟ್ಟಿದ್ದಾರೆ. ಇದು ಇನ್ನೂ ವಿಸ್ತರಿಸ್ಬೇಕಂತೇಳಿ ನಮ್ಮ ಇಂಡಿಯದು. ಬಟ್ ಇವಾಗ ಏನು ಬರ್ತಾ ಇದೆ ಅಂದರೆ ಮೇಜರ್ ಅಂದರೆ ಇಲ್ಲಿ ನಮಗೇನು 371 ಬೆನಿಫಿಟ್ ಸಿಗ್ತಾ ಇದೆ, ಇದು ಸಿಕ್ಕಿದ್ದವ್ರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಅದಕ್ಕೆ ಆಗಬಾರ್ದು ಅಂತೇಳಿ ಅವರು ನಡೆಸ್ತಾ ಇದ್ದಾರೆ. ಇದು ಯಾವತ್ತೂ ಆಗ್ಬಿಡಲ್ಲ ನಾವು. ಮತ್ತೊಂದೇನು ನಾಡಿದ್ದು 29ನೇ ತಾರೀಕಿಗೆ 10ವರೆಗೆ ಅಂಬೇಡ್ಕರ್ ಸರ್ಕಲಲ್ಲಿ ಒಂದು 10,000 ಜನ ಸೇರಿಸಿ ಅಲ್ಲಿಂದ ಡಿ ಸಿ ಅವ್ರಿಗೆ ಮೆಮೊಡಮ್ ಕೊಟ್ಟು ಇದ್ರ ಬಗ್ಗೆ ರ್ಯಾಲಿ ಮಾಡಿ ಒಂಥರ ಪ್ರತಿರೋಧ ತೋರಿಸ್ಬೇಕಂತೇಳಿ. ಮತ್ತು ಆಲ್ರೆಡಿ ಇದು ಗುಲ್ಬರ್ಗಲ್ಲಿ ಆಗಿದೆ, ಯಾದಗಿರಲ್ಲಿ ಆಗಿದೆ. ಈ ಬೀದರಲ್ಲಿ ಫುಲ್ ಅಂದರೆ ಒಂದು ಒಳ್ಳೇದು ಮೆಸೇಜ್ ಕಳಿಸ್ತಾ ಇದ್ದೀವಿ. ನಮ್ಗೆ ಏನಾರು ಟಚ್ ಮಾಡಿದ್ರೆ ನಾವು ಬಿಡಲ್ಲ ಅಂತ. ಬೀದರ್ ಬಿದ್ರಿ ತೋದ್ರಿ ನೆತ ಸುದ್ರಿ ಅಂತಂದ್ರಲ್ಲ ಆ ಥರ ಇಷ್ಟು ಹೇಳ್ತೀನಿ. ಮುಂದೆ ನಮ್ಮದು ಜಲದೇವರು ಮಾತಾಡ್ತಾರೆ.